ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ವೀಕ್ಷಕರೇ, ಮೋದಿಜಿ ಅಚ್ಚೇ ದಿನ ಆಯೇಗಾ ಅಂತ ಹೇಳಿದ್ರು. ಏನಾಯ್ತು? ಅಚ್ಚೇ ದಿನ ಬಂದಿದ್ಯಾ? ಅಲ್ಲ, ನಿಜವಾಗ್ಲೂ ಹೇಳಿ, ಬಂದಿದ್ಯಾ ಅಂತ. ಅಲ್ಲ, ನಾನು ಕೇಳ್ತಾ ಇರೋದಲ್ಲ ಇದನ್ನ. ಹಗರಣಗಳ ಮಾಲೀಕ, ಕರ್ನಾಟಕವನ್ನ ಕೊಳ್ಳೆ ಹೊಡೆದಿರುವಂತಹ, ಕರ್ನಾಟಕವನ್ನ ಸಾಲದ ಸುಳಿಯಲ್ಲಿ ಸಿಕ್ಕಿ ಹಾಕಿಸಿರುವಂತಹ ಬೋಗಸ್ ಗ್ಯಾರಂಟಿಯ ಮಾಲಕ, ಕುರ್ಚಿಗಾಗಿ ಪರದಾಡ್ತಾ ಇರುವಂತಹ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೇಳ್ತಾ ಇರುವಂತಹ ಪ್ರಶ್ನೆ. ಮೋದಿ ಅವರಿದ್ದಾರಲ್ಲ, ಅವರು ಪ್ರಚಾರದಿಂದ ಬದುಕಿರೋದು ಗೊತ್ತಾಯ್ತಲ್ಲ. ಬರೀ ಈಗ ಡಿಮಾನಿಟೈಸೇಷನ್ ಮಾಡಿದ್ರು. ಏನಾಯ್ತು ಅದು ಡಿಮಾನಿಟೈಸೇಷನ್? ಏನಾಯ್ತು ರೀ? ಯಾರಿಗೆ ಅನುಕೂಲ ಆಯಿತು? ಅಚ್ಚಾ ದಿನ ಆಯೇಗ ಅಂತಂದ್ರು. ಏನಾಯ್ತು? ಏನಾಯ್ತು ರೀ? ಅಲ್ಲ, ಹೌದು, ನಾನು ಒಪ್ಕೊಳ್ತೀನಿ, ಅಚ್ಚೇ ದಿನ ಬಂದೇ ಇಲ್ಲ. ಬಟ್ ಅದು ನಿಮ್ಗಳಿಗೆ ಮಾತ್ರ, ನಮ್ಗಳಿಗೆ ಬಂದಿದೆ. ಸಿದ್ದರಾಮಯ್ಯನವರೇ, ಮೋದಿಜಿ ಅಚ್ಚೇ ದಿನ ಬರುತ್ತೆ ಅಂತ ಹೇಳಿದ್ದು ನಿಮ್ಮಂತಹ ಭ್ರಷ್ಟ ರಾಜಕಾರಣಿಗಳಿಗೆ ಅಲ್ಲ. ಅವರು ಈ ದೇಶಕ್ಕೆ, ಈ ದೇಶದ ಜನರಿಗೆ ಅಚ್ಚೇ ದಿನ ಆಯೇಗಾ ಅಂತ ಹೇಳಿದ್ದು. ಅಂಡ್ ಅಚ್ಚೇ ದಿನ ನಮಗೆ ಬಂದಿದೆ ಕೂಡ. ನಿಮ್ಮಂತಹ ಕೆಟ್ಟ ರಾಜಕಾರಣಿಗಳಿಗೆ ಇದು ಅಚ್ಚೇ ದಿನ ಅಲ್ವೇ ಅಲ್ಲ. ಆಫ್ ಕೋರ್ಸ್ ಇದು ಬುರಾ ದಿನ್ ಅನ್ನುವಂಥದ್ದು ನಮಗೂ ಗೊತ್ತು. ಕಳೆದ 5 ವರ್ಷಗಳ ಕಾಂಗ್ರೆಸ್ಸಿನ ರಿಪೋರ್ಟ್ ಕಾರ್ಡನ್ನ ನಾವು ಒಂದು ಬಾರಿ ನೋಡ್ಕೊಂಡು ಬರೋಣವಾ ಸಿದ್ದರಾಮಯ್ಯನವರೇ? 2019 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲು, 2019 ಆಂಧ್ರ ಪ್ರದೇಶ, ಸಿಕ್ಕಿಂ, ಒಡಿಶಾ, ಅರುಣಾಚಲ ಪ್ರದೇಶ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲು, 2020 ದೆಹಲಿ, ಬಿಹಾರ ಚುನಾವಣೆ, 2021 ಅಸ್ಸಾಂ, ಕೇರಳ, ಬಂಗಾಳ ಚುನಾವಣೆ, 2022 ಗುಜರಾತ್, ಪಂಜಾಬ್, ಗೋವಾ, ಮಣಿಪುರ ಚುನಾವಣೆ, 2023 ರಾಜಸ್ಥಾನ, ಛತ್ತೀಸ್ಗಢ ಚುನಾವಣೆ, 2024 ಲೋಕಸಭಾ ಚುನಾವಣೆ, ಅದೇ ರೀತಿ 2024 ಒಡಿಶಾ, ಆಂಧ್ರ ಪ್ರದೇಶ, ಹರಿಯಾಣ ಚುನಾವಣೆ, 2025 ದೆಹಲಿ ಚುನಾವಣೆ. ಎಲ್ಲದರಲ್ಲೂ ಕಾಂಗ್ರೆಸ್ ಸೋಲು ಸೋಲು ಸೋಲು. ಇದಕ್ಕಿಂತ ಅಚ್ಚೇ ದಿನ ನಮಗೆ ಬೇಕಾ ಸಿದ್ದರಾಮಯ್ಯನವರೇ? ಗರೀಬಿ ಹಟಾವೋ ದೇಶ ಬಚಾವೋ ಅಂತ ಹೇಳಿ 75 ವರ್ಷಗಳ ಕಾಲ ಅಧಿಕಾರದಲ್ಲಿ ಇದ್ದುಕೊಂಡು ನಿಮ್ಮ ಗಾಂಧಿ ಕುಟುಂಬದ ಗರೀಬಿ ಹಟಾವೋ ಆಗಿದ್ದಲ್ಲದೆ ನಮ್ಮ ದೇಶದ್ದಾಯ್ತಾ? ಅದನ್ನ ಕೇಳುವಂತಹ ದಮ್ಮು, ತಾಕತ್ತು ನಿಮಗೆ ಇದೆಯಾ ಸಿದ್ದರಾಮಯ್ಯನವರೇ? ಇಲ್ಲ ಅಲ್ವಾ? ನೀವೇನು ಅಚ್ಚೇ ದಿನ ಬಗ್ಗೆ ಮಾತಾಡೋದು? ವೀಕ್ಷಕರೇ, ಸಿದ್ದರಾಮಯ್ಯನವರು ಇನ್ನೊಂದು ಮಾತನ್ನ ಹೇಳ್ತಾರೆ. ನರೇಂದ್ರ ಮೋದಿಜಿ ಅವರು ಬದುಕಿರುವಂಥದ್ದು ಪ್ರಚಾರದಿಂದ. ಅವರ ಸರ್ಕಾರಕ್ಕೆ ಶೂನ್ಯಾಂಕವನ್ನ ಕೊಡ್ತಾರಂತೆ. ಮೋದಿ ಅವರಿದ್ದಾರಲ್ಲ, ಅವರು ಪ್ರಚಾರದಿಂದ ಬದುಕಿರೋದು ಗೊತ್ತಾಯ್ತಲ್ಲ. ಯಾರಿಗೆ? ಜೀರೋ. ಯಾರಿಗೆ? ಜೀರೋ. ಅಯ್ಯೋ ಹೋಗ್ರಿ, ನಿಮ್ಮ ಹತ್ರ ಈಗ ಅಂಕವನ್ನ ಕೇಳೋರು ಯಾರು ಬೇಕೇ? ಅಂಕ ಕೊಡೋದಕ್ಕೆ ನೀವ್ ಯಾರು? ಗ್ಯಾರಂಟಿಯಿಂದ ಬದುಕೊಂಡಿರುವಂಥವ್ರು ಮಾತಾಡುವಂತಹ ಮಾತುಗಳ ಇದು. ಆಮೇಲೆ ನಿಮ್ಮ ಅಂಕ ಏನನ್ನುವಂಥದ್ದು ಮೊನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಾವು ನೋಡಿಲ್ವೇ? ಪ್ರಚಾರದ ಹುಚ್ಚಿಗೆ 11 ಬಲಿಯನ್ನ ತಗೊಂಡಂಥವ್ರು ನೀವೇ ಅಲ್ವಾ? ತಾವೇ ದೊಡ್ಡ ಸೊನ್ನೆಯನ್ನು ಹೊತ್ಕೊಂಡು ತಿರ್ಗಾಡ್ತಾ ಇದ್ದಾರೆ ಇವರು. ಅದೂ ಮೋದಿಜಿಯವರಿಗೆ 0 ಅಂಕವನ್ನ ಕೊಡೋದಂತೆ. ಆಮೇಲೆ ಬೇರೆನಾದ್ರೂ ಜೋಕ್ ಇದೆಯಾ ಸಿದ್ದರಾಮಯ್ಯನವರೇ? ನಿಮ್ಮ ಯೋಗ್ಯತೆಗೆ ಮೊದಲು ರಾಜ್ಯವನ್ನ ಯಾವ ಸ್ಥಿತಿಯಲ್ಲಿ ಇಟ್ಟಿದ್ದೀರಾ ಅಂತ ನೋಡಿ. ಈ ಪರೀಕ್ಷೆಯನ್ನ ಬರೆದು ಪಾಸ್ ಆಗೋದಕ್ಕೂ ಯೋಗ್ಯತೆ ಇಲ್ಲದವರು ಟಾಪರ್ಗಳ ಬಗ್ಗೆ ಮಾತಾಡ್ತಾರೆ. ನಿಮ್ಮದೇ ಸ್ಟೈಲ್ನಲ್ಲಿ ನಿಮಗೆ ಹೇಳ ಸಿದ್ದರಾಮಯ್ಯನವರೇ, ಸಿದ್ದರಾಮಯ್ಯನವರು ಬದುಕಿರುವಂಥದ್ದು ಮುಸ್ಲಿಂ ಓಲೈಕೆಯಿಂದ. ಅವರ ಸರಕಾರಕ್ಕೆ 11 ಅಂಕ. ಆ 11 ಅಂಕ ಯಾಕೆ ಅಂತ ಗೊತ್ತಲ್ವಾ? ಆದ್ರೂ ನಿಮಗೆ ರಾಜ್ಯದ ಜನತೆ ಎಷ್ಟು ಅಂಕ ಕೊಡಬಹುದು ಕೇಳಲ್ಲ?
ಪಕ್ಕಾ 0 ಕೊಡ್ತಾರೆ. ಅಲ್ಲ, 0 ಕೊಟ್ಟರು ಅದನ್ನು ನೀವು 100 ಅಂತ ಮಾಡ್ಕೊಂಡು ಬಿಡ್ತೀರಾ. ಯಾಕಂದರೆ ನಾವು ನೋಡಿಲ್ವೇ ನಿಮ್ಮನ್ನ ಮೂಡ ಕೇಸ್ನಲ್ಲಿ ವೈಟ್ನರ್ ಚಳಕ. ವೀಕ್ಷಕರೇ, ಮೋದಿಜಿ ಮೇಜರ್ ಆಗಿ ಏನು ಹೇಳಿದಾರೋ ಅದನ್ನು ಯಾವುದನ್ನು ಮಾಡೇ ಇಲ್ವಂತೆ. ಒಟ್ಟು 11 ವರ್ಷ ಹೇಗೋ ತುಂಬಿಸಿದಾರಷ್ಟೇ ಅಂತೆ. ಹಾಗಾದರೆ ಈಗ ನಾನು ಹೇಳುವಂಥದ್ದನ್ನು ಒಂದು ಸ್ವಲ್ಪ ಕಣ್ಣು ಬಿಟ್ಟು ನೋಡಿ, ಕಿವಿ ಬಿಟ್ಟು ಕೇಳಿ. ಮೊದಲನೇದು, ಆರ್ಟಿಕಲ್ 370 ರದ್ದು. ಭಾರತದ ಭಾಗ ಆಗಿದ್ರೂ ಕೂಡ ಸಿದ್ದರಾಮಯ್ಯ ಸಂಗಡಿಗರ ರಾಜಕೀಯಕ್ಕೆ ದೂರವಾಗಿದ್ದಂತಹ ಜಮ್ಮು ಕಾಶ್ಮೀರವನ್ನ ಆ ಮೂಲಕ ಮತ್ತೆ ಭಾರತಕ್ಕೆ ಸೇರಿಸ್ತಾರೆ ನರೇಂದ್ರ ಮೋದಿಜಿ. ಎರಡನೇದು, ಡಿಜಿಟಲ್ ಇಂಡಿಯಾ ಮಿಷನ್. ಈ ಮಿಷನ್ ನಮ್ಮ ಭಾರತವನ್ನ ಡಿಜಿಟಲ್ ಶಕ್ತಿ ಕೇಂದ್ರವನ್ನಾಗಿ ಪರಿವರ್ತಿಸುತ್ತೆ. ಪ್ರತಿಯೊಬ್ಬ ನಾಗರಿಕನನ್ನ ಸಬಲೀಕರಣಗೊಳಿಸುತ್ತೆ. 3, ಸ್ವಚ್ಛ ಭಾರತ ಅಭಿಯಾನ. 11 ಕೋಟಿಗೂ ಹೆಚ್ಚು ಶೌಚಾಲಯಗಳನ್ನ ಈ ಮೂಲಕ ನಿರ್ಮಿಸಲಾಗಿದೆ. ಬಯಲು ಶೌಚಾಲಯಕ್ಕೆ ಆ ಮೂಲಕ ಮುಕ್ತಿಯನ್ನು ಕೊಡಿಸ್ತಾರೆ. 4ನೇದು, ಮೇಕ್ ಇನ್ ಇಂಡಿಯಾ. ಉದ್ಯೋಗ ಇಲ್ಲ ಅಂತ ಕಾಂಗ್ರೆಸ್ ಕೇವಲ ಬಾಯಲ್ಲಿ ಹೇಳುವಂತಹ ಸಂದರ್ಭದಲ್ಲಿ ಈ ಮೇಕ್ ಇನ್ ಇಂಡಿಯಾ ಮೂಲಕ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತಾರೆ ಮೋದಿಜಿ. ಸ್ಥಳೀಯ ಉತ್ಪಾದನೆಯನ್ನು ಹೆಚ್ಚಿಸ್ತಾರೆ. ನನ್ನ ಭಾರತ ಬೇರೆ ದೇಶದ ಮೇಲೆ ಅವಲಂಬಿತ ಆಗಿರುವಂತದನ್ನ ಕಡಿಮೆ ಮಾಡ್ತಾರೆ. ಇಂಪೋರ್ಟ್ ಕಡಿಮೆ ಮಾಡ್ತಾರೆ, ಎಕ್ಸ್ಪೋರ್ಟ್ ಜಾಸ್ತಿ ಮಾಡ್ತಾರೆ. ಆಪರೇಷನ್ ಸಿಂಧೂರ ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿ ನಿಲ್ಲುತ್ತೆ. 5ನೇದು, ರಾಷ್ಟ್ರೀಯ ಭದ್ರತೆ ಮತ್ತು ದೇಶದ ರಕ್ಷಣೆ. ಸರ್ಜಿಕಲ್ ಸ್ಟ್ರೈಕ್ ಆಗಿರಬಹುದು, ಬಾಲಾಕೋಟ್ ಏರ್ ಸ್ಟ್ರೈಕ್ ಆಗಿರಬಹುದು, ಆಪರೇಷನ್ ಸಿಂಧೂರ ಆಗಿರಬಹುದು. ಇವೆಲ್ಲದರ ಮೂಲಕ ಭಯೋತ್ಪಾದನೆಯ ವಿರುದ್ಧ ನನ್ನ ಭಾರತದ ನಿಲುವು ಏನು, ನನ್ನ ಭಾರತವನ್ನ ಕೆಣಕಿದರೆ ಅದರ ಉತ್ತರ ಹೇಗಿರುತ್ತೆ ಅನ್ನುವಂಥದ್ದನ್ನ ಕೇವಲ ಪಾಕಿಸ್ತಾನಕ್ಕೆ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ನರೇಂದ್ರ ಮೋದಿಜಿ ತೋರಿಸ್ಕೊಡ್ತಾರೆ. ಇನ್ನಾರು ಮಹಿಳಾ ಮೀಸಲಾತಿ ಮಸೂದೆ, ಲಡ್ಕಿ ಹೂ ಲಡ್ ಸಕ್ತಿ ಹೂ ಅಂತ ಬೊಗಳು ಬಿಡುವಂತಹ ಕಾಂಗ್ರೆಸ್ ಇರುವಾಗ, ಅದೇ ಹೆಣ್ಣು ಮಕ್ಕಳಿಗೆ ಸಂಸತ್ತು ಸೇರಿದ ಹಾಗೆ ರಾಜ್ಯದಲ್ಲೂ ಕೂಡ 33% ಮೀಸಲಾತಿಯನ್ನ ಖಚಿತಪಡಿಸಿದವರು ನರೇಂದ್ರ ಮೋದಿಜಿ. ತ್ರಿವಳಿ ತಲಾಕ್ ನಿಷೇಧ. ನಾವು ಮುಸ್ಲಿಂ ಪರ ಅಂತ ಹೇಳಿ ಅವರನ್ನ ಕತ್ತಲಲ್ಲಿ ಕೂರಿಸಿರುವಂತಹ ಕಾಂಗ್ರೆಸ್ ಇರುವಾಗ ನರೇಂದ್ರ ಮೋದಿಜಿ ಬಂದು ಮುಸ್ಲಿಂ ಮಹಿಳೆಯರ ಹಕ್ಕು, ಅವರ ಘನತೆಯನ್ನ ರಕ್ಷಿಸುವ ಸಲುವಾಗಿ ಈ ಅನಿಷ್ಟ ಪದ್ಧತಿಯನ್ನ ರದ್ದುಗೊಳಿಸ್ತಾರೆ. ಒಂದು ದೇಶ ಒಂದು ಚುನಾವಣೆ ಆಗಿರಬಹುದು, ವಕ್ಫ್ ಕಾಯ್ದೆ ತಿದ್ದುಪಡಿ ಆಗಿರಬಹುದು, ವಿಶ್ವ ದಾಖಲೆಯ ಮಹಾಕುಂಭ ಮೇಳದ ಯಶಸ್ಸಾಗಿರಬಹುದು, ನನ್ನ ಭಾರತವನ್ನ ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕತೆಯನ್ನಾಗಿ ಮಾಡಿದ್ದಿರಬಹುದು, ನಕ್ಸಲ್ ಮುಕ್ತ ಭಾರತದತ್ತ ದೃಢ ಹೆಜ್ಜೆಯನ್ನ ಇಟ್ಟಿರೋದಾಗಿರಬಹುದು, 26/11 ಮಾಸ್ಟರ್ ಮೈಂಡ್ ರಾಣಾನನ್ನ ಭಾರತಕ್ಕೆ ಎಳೆದು ತಂದಿದ್ದಾಗಿರಬಹುದು, ಬ್ರಿಟಿಷ್ ಕಾಲದ ಕಾನೂನುಗಳಿಗೆ ಬಾಯ್ ಹೇಳಿದ್ದಾಗಿರಬಹುದು, ಆಮೇಲೆ ಲೆಕ್ಕವಿಲ್ಲದಷ್ಟು ಯೋಜನೆಗಳು, ಅದು ಜನಧನ ಯೋಜನೆ ಆಗಿರಬಹುದು, ಬೇಟಿ ಬಚಾವೋ ಬೇಟಿ ಪಡಾವೋ ಆಗಿರಬಹುದು, ಅಗ್ನಿಪಥ ಯೋಜನೆ ಆಗಿರಬಹುದು, ನಮಾಮಿ ಗಂಗೆ ಯೋಜನೆ ಆಗಿರಬಹುದು, ಆಯುಷ್ಮಾನ್ ಯೋಜನೆ ಆಗಿರಬಹುದು. ಹೀಗೆ ಎರಡಾ ಸಿದ್ದರಾಮಯ್ಯನವರೇ? ಮೋದಿಜಿಯವರದ್ದು 11 ವರ್ಷಗಳ ಸಾಧನೆಯನ್ನ ಹೇಳ್ತಾ ಹೋದ್ರೆ ಇವತ್ತಿನ ಈ ಕಾರ್ಯಕ್ರಮ ಸಾಕಾಗಲ್ಲ, ಇದು ಮುಗಿಯಲ್ಲ. ಅವರ 100 ಅಲ್ಲ 1000 ಅಭಿವೃದ್ಧಿ ಯೋಜನೆಗಳನ್ನ ನಾನು ತಿಳಿಸಬಲ್ಲೆ. ಕೇಳೋದಕ್ಕೆ ನೀವು ರೆಡಿ ಇದ್ದೀರಾ? ನೀವು ಮೋದಿಜಿ ಬಗ್ಗೆ ಮಾತಾಡ್ತೀರಾ, ನಿಮ್ಮ ಅಭಿವೃದ್ಧಿ ವಿಚಾರವನ್ನ ಮಾತಾಡಬಹುದೇ ಸಿದ್ದರಾಮಯ್ಯನವರೇ? ಆ ಬೊಗಳ ಗ್ಯಾರಂಟಿ ಒಂದನ್ನ ಬಿಟ್ಟು. ಕೊನೆಯದಾಗಿ ಒಂದು ಮಾತು ಹೇಳಬಲ್ಲೆ ಸಿದ್ದರಾಮಯ್ಯನವರೇ, ನಿಮಗಳಿಗೆ ಯಾವತ್ತೂ ಕೂಡ ಮೋದಿಜಿ ಅವರು ಹೇಳಿದಂತಹ ಅಚ್ಚೆ ದಿನ ಬರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಗೊತ್ತಾ? ಮೋದಿಜಿ ಯಾವತ್ತೂ ಕೂಡ ನೆಹರು ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮೋದಿಜಿ ಪಾಕಿಸ್ತಾನವನ್ನ ಪ್ರೀತಿಸಲ್ಲ. ಮೋದಿಜಿ ಯಾವತ್ತೂ ಕೂಡ ಇಂದಿರಾ ಗಾಂಧಿ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮೋದಿಜಿ ಶತ್ರುಗಳ ವಿರುದ್ಧ ಹೋರಾಟವನ್ನ ಮಾಡಿ ಗೆದ್ದ ನಂತರ ಒಂದು ಅಗ್ರಿಮೆಂಟ್ಗೆ ಸಹಿಯನ್ನ ಹಾಕಿ ಯುದ್ಧವನ್ನ ಸೋಲಲ್ಲ. ಮೋದಿಜಿ ಯಾವತ್ತೂ ಕೂಡ ಮನಮೋಹನ್ ಸಿಂಗ್ ಆಗೋದಕ್ಕೆ ಸಾಧ್ಯ ಇಲ್ಲ.
ಯಾಕಂದ್ರೆ ಮೋದಿಜಿಯವರ ನಿರ್ಧಾರಗಳು ಸ್ವಂತದ್ದಾಗಿರುತ್ತವೆ, ದೇಶದ ಒಳಿತಿಗೆ ಆಗಿರುತ್ತವೆ ವಿನಃ ಇನ್ನೊಬ್ಬರ ಕೈಗೊಂಬೆ ಆಗಿರಲ್ಲ. ಅದಕ್ಕೆ ನನ್ನ ಭಾರತ ಕಾಂಗ್ರೆಸ್ ಆಡಳಿತದಲ್ಲಿ ಹೇಗಿತ್ತು ಮತ್ತು ಈಗ ನರೇಂದ್ರ ಮೋದಿಜಿಯವರ ಆಡಳಿತದಲ್ಲಿ ಹೇಗಿದೆ ಅನ್ನುವಂಥದ್ದು ಸಾಕ್ಷಿ ನಮ್ಮ ಕಣ್ಣ ಮುಂದೆನೇ ಇದೆ. ಮೋದಿಜಿ ಏನೆಲ್ಲ ಮಾಡಿದ್ದಾರೆ ಅಂತ ಕೇಳೋದಕ್ಕಿಂತ ಅವ್ರು ಏನೆಲ್ಲ ಮಾಡಿದ್ದಾರೆ ಅನ್ನುವಂಥದ್ದನ್ನ ಸ್ವೀಕಾರ ಮಾಡೋದನ್ನ ಮೊದಲು ಕಲಿರಿ ಸಿದ್ದರಾಮಯ್ಯನವರೇ. ಕಾಂಗ್ರೆಸ್ 70 ವರ್ಷದಲ್ಲಿ ಮಾಡೋದಕ್ಕೆ ಆಗದಂಥದ್ದನ್ನ ಮೋದಿಜಿ ಕೇವಲ 11 ವರ್ಷಗಳಲ್ಲಿ ಮಾಡಿ ತೋರಿಸಿದ್ದಾರೆ. ಹಾಗಾಗಿ ಆ ಸತ್ಯವನ್ನ ಒಪ್ಕೊಳ್ಳೋದಕ್ಕೆ ಕಷ್ಟ, ಆದ್ರೂ ಒಪ್ಕೊಳ್ಳಿ. ಮೋದಿಜಿ ಯಾವಾಗ ಬಂದರೋ, ಯಾವಾಗ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರೋ, ಅದರ ಜೊತೆಗೆ ನನ್ನ ದೇಶಕ್ಕೆ ಅಚ್ಚೆ ದಿನ ಕೂಡ ಬಂದಿದ್ದಾಯ್ತು. ಮೋದಿ ಹೇ ತೋ ಮುಮ್ಕಿನ್ ಹೇ. ಥ್ಯಾಂಕ್ ಯು ಮೋದಿಜಿ, ಧನ್ಯವಾದಗಳು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.